ನಮಸ್ಕಾರ ಟಿವಿ2ಗೆ ಸ್ವಾಗತ. ಸುಮಾರು 5 ವರ್ಷದಿಂದ ನರಸಿಂಹ ಬಂದು ನಮ್ಮ ಊರಿನ ಸರ್ಕಾರಿ ಶಾಲೆಯ ಮಕ್ಕಳ ಕಷ್ಟ ಏನು ಅಂತ ಬಂದ್ಬಿಟ್ಟು ಈ ಕಷ್ಟವನ್ನೆಲ್ಲ ತಿಳ್ಕೊಂಡು ಬಹಳ ಜನ ಮಕ್ಕಳು ಈ ಒಂದ್ 5 ವರ್ಷದ ಮುಂಚೆ ಯಾವ್ದೊಂದು ಕಾರ್ಯಕ್ರಮಕ್ಕೆ ಬಂದಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಇದು ಬುಕ್ಸ್ ಎಲ್ಲ ಕವರ್ ಅಲ್ಲಿ ತಗೊಂಡ್ಬರ್ತಿದ್ರು, ಪ್ಲಾಸ್ಟಿಕ್ ಕವರ್ ಅಲ್ಲಿ. ಅವತ್ತಿನ ದಿವಸ ನಿರ್ಧಾರ ಮಾಡಿದ್ರೆ ಪ್ರತಿ ವರ್ಷ ಈ ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗ್ಸ್ ಕೊಡ್ಬೇಕು, ಹಾಗೂ ಇನ್ನಿತರ ಅವ್ರಿಗೆ ಏನೇ ಯೂನಿಫಾರ್ಮ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಯಾವುದೇ ಆಗ್ಲಿ ವರ್ಷಕ್ಕೊಂದರ ನನ್ನ ಕಡೆಯಿಂದ ಏನಾಗುತ್ತೆ ನಾನು ಮಾಡ್ಕೊಂತ ಖಂಡಿತ ಈಗಿನ ಯುವಕರೇ ನಾಳಿನ ನಮ್ಮ ಪ್ರಜೆಗಳು. ಯುವಕರಿಗೆ ಶಕ್ತಿ ತುಂಬಬೇಕು, ವಿದ್ಯಾಭ್ಯಾಸದ ಕಡೆ ನಾವು ಅವ್ರ ಶಕ್ತಿ ತಂದ್ರೆ ನಾಳೆ ದಿವಸ ಅವ್ರು ಒಳ್ಳೆ ಪ್ರಜೆಗಳಾಗಿ ಹೊರ ಅರಕೆರೆ ವಾರ್ಡ್ನ ಮುಖಂಡರಾದಂತ ಲೋಕೇಶ್ ರೆಡ್ಡಿ ಅವರು ಬಹಳ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ಬ್ಯಾಗು ಕೊಡುವಂತ ಸಂದರ್ಭ ಇದು. ನಮ್ಮ ಪುಣ್ಯವೇ ಸರಿ. ಯಾಕೆಂದ್ರೆ ಇವತ್ತು ರಾಜಕಾರಣಿಗಳು ಅಧಿಕಾರ ಸಿಗ್ತಾ ಇದ್ದಂಗೆ ಕೆಲವೊಬ್ರು ಕೃತಜ್ಞತಾ ಮನೋಭಾವ ಕಳ್ಕೊಳ್ತಾರೆ, ಇನ್ನು ಕೆಲವೊಬ್ರು ಮಾನವೀಯತೆ ಧರ್ಮನ ಮೆರೀತಾರೆ. ಇವತ್ತೊಂದು ದಿವಸ ನಮ್ಮ ನಾಯಕರಾದಂತ ಲೋಕೇಶ್ ರೆಡ್ಡಿ ಅವರು ಈ ಭಾಗದಲ್ಲಿ ಈ ಶಾಲೆಗೆ ಈ ಹಿಂದೆನೂ ಕೂಡ ಒಳ್ಳೊಳ್ಳೆ ಜನಸ್ನೇಹಿ ಕಾರ್ಯಕ್ರಮ ಮಾಡಿದ್ರು. ಇವತ್ತಿನ ದಿವಸ ನಮ್ಮ ನೆಚ್ಚಿನ ಸಚಿವರಾದಂತ ರಾಮಲಿಂಗಾರೆಡ್ಡಿ ಸರ್ ಈ ಕಾರ್ಯಕ್ರಮನ ಚಾಲನೆ ಮಾಡಿಬಿಟ್ಟು ಹೋದ್ರು.